Hello students, welcome back to SBK English Academy. I am Saran Basappa, working in Government Adarsh Vidyalaya as English teacher. Today I am doing this video on state level SSLC preparatory examination 1 first language English NCERT 15E, which was conducted on 5th January 2026. Dear students, if you are watching my channel at the first time, subscribe to my channel and share and like this video. If you become subscriber, you will get the uploaded all videos directly your mobile. Then it will help to you to score more in the examination. Now let me start the video. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಕ್ವೆಶ್ಚನ್ ಪೇಪರನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ನೋಡೋಣ. ಮೊದಲ ಬಾರಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1 ಏನಿದೆ? She came home late. She came home late. ಏನು ಮಾಡಬೇಕು ಇದನ್ನು? ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್ ಅಂದರೆ ಸಿ ಕೇಮ್ ಹೋಮ್ ಲೇಟ್ಗೆ ಅತಿ ಸರಿಯಾದಂಥ ಕ್ವಶನ್ ಟ್ಯಾಗ್ ಯಾವುದು? ಇಲ್ಲಿ 4 ಕೊಟ್ಟಿದ್ದಾರೆ. ಒಂದು ಎ ಡಿಡ್ ಸಿ, ಬಿ ಡಿಡಂಟ್ ಸಿ, ಸಿ ಡೋಂಟ್ ಸಿ, ಡಿ ಡಜಂಟ್ ಸಿ. ಇಲ್ಲಿ ಸರಿಯಾದ ಉತ್ತರ ಡಿಡಂಟ್ ಸಿ. ಆನ್ಸರ್ ಬಿ, ಡಿಡಂಟ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂತಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ, ವರ್ಬ್ ಟು ಇರೋದ್ರಿಂದ ಇಲ್ಲಿ ಡಿಡ್, ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಅದಕ್ಕಾಗಿ ಡಿಡಂಟ್ ಸಿ ಅಂತ ತೆಗೆದುಕೊಂಡಿದ್ದೇವೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಡಿಡಂಟ್ ಸಿ ಅಂತ ನಾವು ತೆಗೆದುಕೊಂಡಿದ್ದೇವೆ. ಸೊ ಕ್ವಶನ್ ನಂಬರ್ 2, ಶಿ ವಾಸ್ ದ ಕ್ವೀನ್ ಆಫ್ ಹರ್ ಕೈಂಡ್. She was the very queen of her kind. The figure of speech used here is A. Simile, B. Personification, C. Metaphor, D. Alliteration. ಸೊ ಇದು ಯಾವ ಫಿಗರ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು ಮೆಟಾಫರ್ ಆಗುತ್ತೆ. ಸೊ ಹಿಯರ್ ನೆಕ್ಸ್ಟ್ ಕ್ವಶನ್ ನಂಬರ್ 3, ಡ್ಯಾಶ್ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾವೆಲಿಂಗ್ ಈಸ್ ಡ್ಯಾಶ್ ಏರ್ವೇಸ್. The appropriate article to be filled in the blanks are, ಇಲ್ಲಿ ಯಾವ ಆರ್ಟಿಕಲ್ ಬರುತ್ತೆ ಅಂತ ಕೇಳಿದೆ. ಸೊ ಫಸ್ಟ್ ನೋಡಿ, ಇಲ್ಲಿ ಫಾಸ್ಟೆಸ್ಟ್ ಇರೋದ್ರಿಂದ ಇದು ಸೂಪರ್ಲೇಟಿವ್, ಆದ್ದರಿಂದ ಇಲ್ಲಿ ಕೂಡ ದ ಬರುತ್ತೆ. ದ ಫಾಸ್ಟೆಸ್ಟ್ ಅಂತ ಹೇಳಬೇಕು. ಮೀನ್ಸ್ ಆಫ್ ಟ್ರಾವೆಲಿಂಗ್ ಈಸ್ ದ ಏರ್ವೇಸ್ ಅಂದರೆ ಇಲ್ಲಿ ಆನ್ಸರು ಡಿ, ಅಂದರೆ ದ ಈಸ್ ದ right answer. Answer D is correct. The fastest means of traveling is the airways. So question number 4, I advised her to dash her expenditure. The correct phrasal verb to be filled in the blank is, ಇಲ್ಲಿ ಸರಿಯಾದ phrasal verb ಅನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಅಂದರೆ ಈ 4 ಪ್ರೆಸೆಲ್ ಹರ್ಬ್ಸ್ಗಳ ಅರ್ಥ ನಮಗೆ ಗೊತ್ತಿದ್ದರೆ ಮಾತ್ರ ನಾವು ಈ ಪ್ರೆಸೆಲ್ ಹರ್ಬನ್ನು ಸೂಕ್ತವಾಗಿ ಇಲ್ಲಿ ಆಯ್ಕೆ ಮಾಡಿ ಬ್ಲ್ಯಾಂಕಲ್ಲಿ ತುಂಬೋದು. ಇಲ್ಲಿ ನೋಡಿ ಕಟ್ ಡೌನ್ ಅನ್ನೋದು ಸರಿಯಾದ. ಕಟ್ ಡೌನ್ ಅಂತಂದರೆ ಐ ಅಡ್ವೈಸ್ ಹರ್ ಟು ಕಟ್ ಡೌನ್ ಹರ್ ಎಕ್ಸ್ಪೆಂಡಿಚರ್. ಕಟ್ ಡೌನ್ ಮೀನ್ಸ್ ಟು ಡಿಕ್ರೀಸ್ ಹರ್ ಎಕ್ಸ್ಪೆಂಡಿಚರ್, ಅಂದರೆ ಅವಳ ಖರ್ಚನ್ನು ಕಡಿಮೆ ಮಾಡು ಅಂತ. ಕಟ್ ಮಾಡು, ಕಟ್ ಡೌನ್ ಅಂತೆ. The answer A is right here. So ನೋಡಿ question number 5, the soldiers marched dash the ground. The appropriate preposition to be used here is, ಇಲ್ಲಿ ಸರಿಯಾದ preposition ನೋಡಿ, across ಇದೆ, in ಇದೆ, for, into ಇದೆ. The right preposition to be filled here is across. ಯಾಕಂತಂದರೆ the soldiers marched across the ground, movement is there. ಅಲ್ಲಿ ಮೂಮೆಂಟ್ ಇರೋದ್ರಿಂದ ನಾವು ಎಕ್ರಾಸ್ ಅನ್ನು ಬಳಸ್ತೀವಿ. ಅಥವಾ
ದ ಹಾರ್ಸ್ ಗ್ಯಾಲಪ್ಡ್ ಅಕ್ರಾಸ್ ದ ಫೀಲ್ಡ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೊಮೆಂಟ್ ಇರೋದ್ರಿಂದ ಅಕ್ರಾಸ್ ಇಸ್ ದ ರೈಟ್ ಆನ್ಸರ್. 6. ಇಟ್ ಇಸ್ ಎ ಗೋಲ್ಡನ್ ಆಪರ್ಚುನಿಟಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್, ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಗೋಲ್ಡನ್ ಅನ್ನೋದು ವಾಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚು, ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ನೋಡಿ, ನೌನ್ ಇದೆ ಅಬ್ಸೆನ್ಸಲ್ಲಿ, ಅಡ್ವರ್ಬ್ ಇದೆ, ಎಡ್ಜೆಕ್ಟಿವ್ ಇದೆ, ವರ್ಬ್ ಇದೆ. ಸೊ ಇದು ಎಡ್ಜೆಕ್ಟಿವ್ ಆಗುತ್ತೆ. ಯಾಕಂದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಡ್ಜೆಕ್ಟಿವ್? ಎಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಎ ನೌನ್. ಇಲ್ಲಿ ಅಪಾರ್ಚುನಿಟಿ ಅನ್ನುವಂಥ ಒಂದು ಅಬ್ಸ್ಟ್ರಾಕ್ಟ್ ನೌನನ್ನು ಗೋಲ್ಡನ್ ಇಲ್ಲಿ ಅನ್ನುವಂಥ ಒಂದು ಎಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತದೆ. ಸೊ ನೋಡಿ, ಯಾವಾಗಲೂ ಏನಪ್ಪ ಅಂತಂದರೆ ಈ ಎಡ್ಜೆಕ್ಟಿವ್ ನೌನ್ದ ಲೆಫ್ಟ್ ಸೈಡಿಗೆ ಇರ್ತದೆ. ಇಲ್ಲಿ ಅಪಾರ್ಚುನಿಟಿ ಅನ್ನೋದು ಇಲ್ಲಿ ನೌನ್ ಆದರೆ ಅದರ ಪಕ್ಕದ ಲೆಫ್ಟ್ ಸೈಡಿಗೆ ಇರೋದು ಏನಪ್ಪ ಅಂದರೆ ಎಡ್ಜೆಕ್ಟಿವ್. ಅಂದರೆ ಎಡ್ಜೆಕ್ಟಿವ್ ಈಸ್ ಆಲ್ವೇಸ್ ಟು ದ ಲೆಫ್ಟ್ ಆಫ್ ದ ನೌನ್ ಇನ್ ದ ಸೆಂಟೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಆನ್ಸರ್ ಗೋಲ್ಡನ್ ಈಸ್ ಎಡ್ಜೆಕ್ಟಿವ್. ಎಂಥ ಅಪರ್ಚುನಿಟಿ? ಗೋಲ್ಡನ್ ಅಪರ್ಚುನಿಟಿ ಅಂತ. ಸೊ ನೆಕ್ಸ್ಟ್ ನಾವು ಅನಾಲಜಿ ನೋಡೋಣ. ಸೊ ಕ್ವಶನ್ ನಂಬರ್ 7, ರೋಡ್. ವಾಟ್ ಈಸ್ ದ ರಿಲೇಷನ್ ಹಿಯರ್? ರಿಲೇಷನ್ ಏನಿದೆಯಪ್ಪ ಅಂತಂದರೆ ಎರಡೂ ಕೂಡ ಹೋಮೋಫೋನ್ಸ್ ಇದ್ದಾವೆ. ಹಾಗೆ ಸೀನ್, SWN ಸೀನ್, ಅದಕ್ಕೆ ಹೋಮೋಫೋನ್ಸ್ ಇರುವಂಥದ್ದು SCENE ಸೀನ್ ಅನ್ನುವಂಥದ್ದು. ಇದು ಆಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಇದು. ನೆಕ್ಸ್ಟ್ 8, ಬಿಹೇವ್, ಮಿಸ್ಬಿಹೇವ್. ಇಲ್ಲಿ ಬಿಹೇವ್ ಮತ್ತು ಮಿಸ್ಬಿಹೇವ್ದಲ್ಲಿ ಇರತಕ್ಕಂಥ ರಿಲೇಷನ್ ಏನಂತಂದರೆ ಎರಡು ಅಪೋಸಿಟ್ ವರ್ಡನ್ನು ಹೇಗೆ ಮಾಡಿದ್ದಾರೆ? ಪ್ರಿಫಿಕ್ಸನ್ನು, ಮಿಸ್ ಅನ್ನುವಂಥ ಪ್ರಿಫಿಕ್ಸನ್ನು ಯೂಸ್ ಮಾಡಿ ಇಲ್ಲಿ ಅಪೋಸಿಟ್ ವರ್ಡನ್ನು ಮಾಡಿದ್ದಾರೆ. ಸೊ ಹಾಗೆ ಕೂಡ ಈ ಕಂಪಲ್ಟನ್ನು ನಾವು ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಅದನ್ನು ಅಪೋಸಿಟ್ ಮಾಡಬೇಕು ಅಂತಂದರೆ ಇಲ್ಲಿ ಡಿಸ್ಕಂಫರ್ಟ್ ಕರೆಕ್ಟ್. ಸೊ ಕೆಲವೊಬ್ಬರು ಅನ್ಕಂಫರ್ಟ್ ಅಂತ ಬರೀತಾರೆ. ಸೊ ದಟ್ ಈಸ್ ರಾಂಗ್. ಡಿಸ್ಕಂಫರ್ಟ್ ಈಸ್ ರೈಟ್. ಅಂದರೆ ಕಂಫರ್ಟೇಬಲ್ ಇದ್ದರೆ ಅದು ಅನ್ಕಂಫರ್ಟೇಬಲ್ ಅಂತ ಆಗುತ್ತೆ. ಆದರೆ ಕಂಫರ್ಟ್ ಇದ್ದರೆ ನಾವು ಡಿಸ್ಕಂಫರ್ಟ್ ಅಂತ ಬರೀಬೇಕು. ಸೊ 9 ಏನು ಕೇಳಿದ ನೋಡಿ ಇಲ್ಲಿ, ಡ್ರೇಪ್, ಕವರ್. ಏನು ರಿಲೇಷನ್ನು? ಇದು ಸಿನಾನಿಮಸ್ ಇದೆ, ಇದು ಸಮಾನಾರ್ಥಕ ಪದ. ಡ್ರೇಪ್ ಅಂತಂದರೆ ಕವರ್ ಅಂತ ಅರ್ಥ. ಹಾಗೆ ಹೆರಾಲ್ಡಿಂಗ್ ಅಂತಂದರೆ ಏನು ಅಂತಂದರೆ ಅದು ಅನೌನ್ಸಿಂಗ್ ಅಂತ ಹೇಳಿ, ಇದು ಸಿನಾನಿಮ್ ಅಂತ. ಸೊ 10, ಕಾನ್ಸ್ಟಿಟ್ಯೂಟ್, ಕಾನ್ಸ್ಟಿಟ್ಯೂಷನ್. ಏನು ರಿಲೇಷನ್ನು? ವರ್ಬ್ ಆ್ಯಂಡ್ ನೌನ್ ಫಾರ್ಮ್. ಇಲ್ಲಿ ಕಾನ್ಸ್ಟಿಟ್ಯೂಟ್ ಅನ್ನೋದು ವರ್ಬ್ ಇದೆ, ಅದರ ಕಾನ್ಸ್ಟಿಟ್ಯೂಟ್ದ ನೌನ್ ಫಾರ್ಮ್ ಏನಿದೆ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಹಾಗೆ ಕೂಡ ಟ್ರಾನ್ಸ್ಕ್ರೈಬ್ ಅನ್ನೋದು ಒಂದು ವರ್ಬ್. ಆ ಟ್ರಾನ್ಸ್ಕ್ರೈಬ್ದ ನೌನ್ ಫಾರ್ಮ್ ಏನಂತ ಕೇಳಿದ್ದಾನೆ, ಬರಿಬೇಕು ನಾವೀಗ. ಅದು ಅಂದರೆ ಇದು ಟ್ರಾನ್ಸ್ಕ್ರಿಪ್ಷನ್ ಅನ್ನೋದೇನಪ್ಪ ಅಂದರೆ, ಸೊ ಟಿ ಮಿಸ್ ಆಗಿದೆ ಇಲ್ಲಿ. ಸೊ ಟಿ ಮಿಸ್ ಆಗಿದೆ, ಐ ಲೆಫ್ಟ್ ಇಟ್, ಇಲ್ಲಿ ಬಿಟ್ಟಿದ್ದೇನೆ. ಟ್ರಾನ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಟ್ರಾನ್ಸ್ಕ್ರೈಬ್ ದ ನೌನ್ ಫಾರ್ಮ್. ನೋಡಿ, ನೆಕ್ಸ್ಟ್ ನಾವು 1 ಮಾರ್ಕ್ಸನ್ನು ಗ್ರಾಮರ್ ಕ್ವಶನ್ ರೀರೈಟ್ ಆಸ್ ಡೈರೆಕ್ಟರ್ ಅಂತ 3 ಕ್ವಶನ್ಸ್ ಕೂಡ ಇಲ್ಲಿರುತ್ತೆ. ಫಸ್ಟ್ನೇದೇನಿದೆ ಕ್ವಶನ್ ನಂಬರ್ 11, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಎನ್ ಆನ್ಸರ್ ಅಂತ ಇದೆ. ಸೊ ಏನು ಕೇಳಿದೆ? ದ ಬಾಯ್ಸ್ ಪ್ಲೇಡ್ ಕ್ರಿಕೆಟ್ ಇನ್ ದ ಗ್ರೌಂಡ್. ಇದರಲ್ಲಿ ಇನ್ ದ ಕ್ರಿಕೆಟ್ ಅಂಥೇಳಿ ಅಂಡರ್ಲೈನ್ ಮಾಡಿದರೆ, ಸೊ ಇನ್ ದ ಕ್ರಿಕೆಟ್ ಅನ್ನುವಂಥದ್ದು ಇದು ಪ್ಲೇಸ್ ಆಗುತ್ತೆ ಆಗಿದ್ದರಿಂದ, ಮತ್ತು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಕೊಟ್ಟಿರುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಪ್ಲೇಸ್ ಇದೆ, ಅಲ್ಲಿ ಇದು ಪ್ಲೇಸ್ ಆಗುತ್ತೆ. ಅದಕ್ಕಾಗಿ ಪ್ಲೇಸ್ ಇರೋದ್ರಿಂದ ನಾವು ವೇರ್ ಅಂತಕ್ಕಂಥ ಕ್ವಶನಿಂಗ್ ವರ್ಡನ್ನು ತೊಗೊಂಡಿವಿ. ಸಿಂಪಲ್ ಪಾಸ್ಟ್ ಇರೋದ್ರಿಂದ ಇಲ್ಲಿ ನಾವು ಡಿಡ್ ತೊಗೊಂಡಿವಿ. ಸೊ ಆಮೇಲೆ ಸಬ್ಜೆಕ್ಟ್ ಬಂದಿದೆ ದ ಬಾಯ್ಸು. ಇಲ್ಲಿ ಪ್ಲೇಡನ್ನು ಡಿವೈಡ್ ಮಾಡಿದಾಗ ಡಿಡ್ ಪ್ಲಸ್ ಪ್ಲೇ ಅಂತ ಬರುತ್ತೆ. ಅಂದರೆ ಇಲ್ಲಿ ಡಿಡ್ ಬಂದಾಗ ನಾವು V1 ಅನ್ನು ತೆಗೆದುಕೊಳ್ಬೇಕು. ಇಲ್ಲಿ ಲಾಸ್ಟಿಗೆ ಕ್ವಶನ್ ಮಾರ್ಕ್. ಅಂದರೆ ವೇರ್ ಡಿಡ್ ದ ಬಾಯ್ಸ್ ಪ್ಲೇ ಕ್ರಿಕೆಟ್ ಅಂದರೆ ಆನ್ಸರು ಇನ್ ದ ಗ್ರೌಂಡ್ ಅಂತ ಬರುತ್ತೆ. ಸೊ ಕ್ವಶನ್ ನಂಬರ್ 12, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಸೊ ಯಾವ ವಾಯ್ಸನ್ನು ಕೊಟ್ಟಿರ್ತಾರೋ ಅದನ್ನು ನಾವು ಬದಲಾವಣೆಯನ್ನು ಮಾಡಬೇಕು. ಆ್ಯಕ್ಟಿವ್ ಕೊಟ್ಟರೆ ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಕೊಟ್ಟರೆ ಆ್ಯಕ್ಟಿವ್ ಮಾಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ದ ಕಿಂಗ್ ಗೇವ್ ದ ಕಮಾಂಡರ್ ರಿವಾರ್ಡ್ ಅಂತೇಳಿ ಒಂದು ಆ್ಯಕ್ಟಿವ್ ವಾಯ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಏನು ಮಾಡಬೇಕಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಇಲ್ಲಿ ನಮಗೆ 2 ಅಬ್ಜೆಕ್ಟ್ಗಳು ಈ ಒಂದು ಆ್ಯಕ್ಟಿವ್ ವಾಯ್ಸಲ್ಲಿ ಇದೆ. ಒಂದು ದ ಕಮಾಂಡರ್ ಇದೆ, ಇನ್ನೊಂದು ಎ ರಿವಾರ್ಡ್ ಅಂತಿದೆ. ಸೊ 2 ಅಬ್ಜೆಕ್ಟ್ಗಳನ್ನು ನಾವು ಬಳಸ್ಕೊಂಡು ಇಲ್ಲಿ ಪ್ಯಾಸಿವ್ ವಾಯ್ಸನ್ನು ಮಾಡ್ಬೋದು. ನಾನು 2 ಕೂಡ ಮಾಡಿದ್ದೇನೆ. ನೋಡಿ, ಫಸ್ಟ್ ರಿವಾರ್ಡನ್ನು ತೆಗೆದುಕೊಂಡು ನೋಡಿ, ಎ ರಿವಾರ್ಡ್ ವಾಸ್ ಗಿವನ್ ದ ಕಮಾಂಡರ್ ಬೈ ದ ಕಿಂಗ್. ದಿಸ್ ಈಸ್ ರೈಟ್ ಆನ್ಸರ್. ಅಥವಾ ಕಮಾಂಡರನ್ನು ನಾವು ಅಬ್ಜೆಕ್ಟ್ ಆಗಿ ತಗೊಂಡ್ರೆ ನೋಡಿ, ದ ಕಮಾಂಡರ್ ವಾಸ್ ಗಿವನ್ ದ ರಿವಾರ್ಡ್ ಬೈ ದ ಕಿಂಗ್ ಅಂತ. ಬೋತ್ ಆರ್ ಕರೆಕ್ಟ್.
ಸೊ ಕ್ವಶನ್ ನಂಬರ್ 13, ಚೇಂಜ್ ದ ಸೆಂಟೆನ್ಸ್ ಇಂಟು ಎನ್ ಎಕ್ಸ್ಲಾಮೇಟ್ರಿ ಅಂತ ಕೇಳಿದ್ದಾರೆ. ಈ ಕೊಟ್ಟಿರುವಂಥ ಸೆಂಟೆನ್ಸನ್ನು ಎಕ್ಸ್ಲಾಮೇಟ್ರಿ ಆಗಿ ಬದಲಾಯಿಸಿ ಅಂತ ಕೇಳಿದ್ದಾರೆ. ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವರು? ಅಸರ್ಟಿವ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಏನು? ದ ಮೂವಿ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಅದನ್ನೇನು ಮಾಡಬೇಕು? ವಾಟ್ ಆ್ಯನ್ ಇಂಟ್ರೆಸ್ಟಿಂಗ್ ದ ಮೂವಿ ವಾಸ್ ಅಂತ ಮಾಡಬೇಕು. ನೋಡಿ, ದ ವಾಟ್ ಆ್ಯನ್ ಇಂಟ್ರೆಸ್ಟಿಂಗ್ ದ ಮೂವಿ ವಾಸ್ ಅಥವಾ ವಾಟ್ ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಇಟ್ ವಾಸ್, ಎರಡೂ ಸರಿ. ನೋಡಿ, ನೆಕ್ಸ್ಟ್ ನಾವು 1 ಮಾರ್ಕ್ಸಿಂಗ್ ಕ್ವಶನ್ಸ್ಗೆ 7 ಮಾರ್ಕ್ಸ್ ಇರ್ತವೆ. ಇಲ್ಲಿ 7 ಕ್ವಶನ್ಸ್ಗಳು 1 ಅಂಕದ ಪ್ರಶ್ನೆಗಳಿರ್ತವೆ. ನೋಡಿ, ಫಸ್ಟ್ 14 ಏನಿದೆ, ಹೂ ವಾಸ್ ಪ್ರೆಂಜಲ್ ಅಂತ ಕೇಳಿದರೆ ಆನ್ಸರು ಹೂ ವಾಸ್ ರಜ್ವೀರ್ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರು ರಜ್ವೀರ್ ವಾಸ್ ಪ್ರೆಂಜಲ್ಸ್ ಫ್ರೆಂಡ್ ಅಥವಾ ಪ್ರೆಂಜಲ್ಸ್ ಕ್ಲಾಸ್ಮೇಟ್ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ 15 ಕ್ವಶನ್, ಮೆನ್ಷನ್ ದ ಫೀಚರ್ಸ್ ಆಫ್ ಕ್ಯಾಮಿಲಿಯನ್ ಫ್ರಾಮ್ ದ ಪೋಯಮ್ ಹೌ ಟು ಟೆಲ್ ವೈಲ್ಡ್ ಅನಿಮಲ್ಸ್ ಅಂತ ಕೇಳಿದರೆ ಅದರ ಲಕ್ಷಣಗಳೇನು, ಅದು ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಕ್ಯಾಮಿಲಿಯನ್ ಹ್ಯಾಸ್ ನೋ ಬೋತ್ ವಿಂಗ್ಸ್ ಆ್ಯಂಡ್ ಇಯರ್ಸ್, ಅದಕ್ಕೆ ಮತ್ತು ರೆಕ್ಕೆಗಳಿರೋದಿಲ್ಲ, ಕಿವಿಗಳಿರೋದಿಲ್ಲ. ಇಟ್ ಈಸ್ ಫೌಂಡ್ ಆನ್ ದ ಬೇರ್ ಟ್ರೀ ಅಂತ ಹೇಳ್ಬೋದು. ನಾವು ಈ ಎಲೆಗಳಿಲ್ಲದ ಗಿಡಗಳ ಮೇಲೆ ಬಹಳಷ್ಟು ಅದನ್ನು ನಾವು ನೋಡ್ಬೋದು ಅಂತಲೂ ಕೂಡ. ಇಟ್ ಈಸ್ ಲಿಜಾರ್ಡ್ ಕೈಂಡ್ ಆಫ್ ಥಿಂಗ್ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ 16, ಮೆನ್ಷನ್ ದ ಸಿಟ್ಟಿಂಗ್ ಪೋಸ್ಚರ್ ಆಫ್ ದ ಫಾಗ್ ಅಂತಿದೆ. ಫಾಗ್ ಕೂಡುವಂಥ ಪೋಸ್ಚರನ್ನು ಹೇಳಿ ಅಂತ ಹೇಳಿದ್ದಾರೆ, ತಿಳಿಸಿ ಅಂತಿದ್ದಾರೆ. ಫಾಗ್ ಸಿಟ್ ಸೈಲೆಂಟ್ಲಿ ವಿತ್ ನೀಸ್ ಬೆಂಟ್ ಲೈಕ್ ಎ ಕ್ಯಾಟ್ ಅಥವಾ ಫಾಗ್ ಸಿಟ್ಸ್ ಲೈಕ್ ಎ ಕ್ಯಾಟ್ ಅಂದರೂ ಕೂಡ ನೋಡಿದ್ದಾರೆ, ಅಂದರೆ ಕ್ಯಾಟ್ನ ಹಾಗೆ ಕುಳಿತುಕೊಳ್ಳುತ್ತದೆ ಅಂತ. ಕ್ವಶನ್ ನಂಬರ್ 17, ಹೌ ಓಲ್ಡ್ ವಾಸ್ ದ ಥೀಪ್ ವೆನ್ ಹಿ ಮೆಟ್ ಅನಿಲ್ ಅಂತ. ಸೊ ನೋಡಲಿ, ದ ಥೀಪ್ ವಾಸ್ 15 years old. ಅಂದರೆ ಅವ ಹರಿಸಿಂಗ್ ಅನ್ನುವಂಥ ಥೀಪ್ ಸ್ಟೋರಿಯಲ್ಲಿ ಅನಿಲನ್ನು ಭೇಟಿಯಾದಾಗ ಎಷ್ಟು ವರ್ಷದವಿದ್ದ ಅಂತ ಕೇಳಿದರೆ ಅವನು 15 ವರ್ಷದವ ಇದ್ದ ಹರಿಸಿಂಗ್ ಅನ್ನೋದು ಇಲ್ಲಿ. ನೋಡಿ 18, ವಾಟ್ ಡಿಸೀಸ್ ಡಿಡ್ ಹೊರಾಸೆ ಡ್ಯಾನ್ಬೈ ಸಫರ್ ಫ್ರಮ್. ಈ ಹೊರಾಸೆ ಡ್ಯಾನ್ಬೈ ಯಾವ ರೋಗದಿಂದ ನರಳ್ತಾ ಇದ್ದ ಅಂತಂದರೆ ಅದು ಹೇ ಫೆವರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 19, ಹೌ ಡಿಡ್ ಗ್ರಿಫಿನ್ ಬಿಕಮ್ ಇನ್ವಿಜಿಬಲ್ ಅಂತಂದರೆ, ಸೊ ವೆನ್ ಗ್ರಿಫಿನ್ ಏಟ್ ಸಮ್ ರೇರ್ ಡ್ರಗ್ಸ್ ಹಿ ಬಿಕಮ್ಸ್ ಇನ್ವಿಜಿಬಲ್ ಅಂತ ಹೇಳ್ಬೋದು. ಸೊ 20, what was the first guess made by think tank about the books. ಫಸ್ಟು ಅವ ಗೆಸ್ ಮಾಡಿರುವಂಥದ್ದು ಏನಂತಂದರೆ ಸ್ಯಾಂಡ್ವಿಚಸ್ ಅಂತ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ನು. ಫಸ್ಟ್ ಕ್ವಶನ್ ನೋಡೋಣ, ವಾಟ್ ವರ್ ದ ಇಫೆಕ್ಟ್ಸ್ ಆಫ್ ಹೇಲ್ ಸ್ಟಾರ್ಮ್ ಆನ್ ಲೆಂಚೋಸ್ ಫೀಲ್ಡ್. ನೋಡಿ, ಕ್ವಶನ್ ತುಂಬ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮಕ್ಕಳಿಗೆ. ವಾಟ್ ವರ್ ದ ಇಫೆಕ್ಟ್ಸ್ ಅಂತಂದರೆ ಹೇಲ್ ಸ್ಟಾರ್ಮು ಈ ಲೆಂಚೋನ್ ಫೀಲ್ಡ್ ಮೇಲೆ ಹೇಗೆ ಇಫೆಕ್ಟ್ ಆಯಿತು ಅಂತ ಕೇಳಿದ್ದಾನೆ. ಏನು ಇಫೆಕ್ಟ್ ಆಗಿದೆ ನೋಡಿ. ಲೆಂಚೋಸ್ ಫೀಲ್ಡ್ ವಾಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಬೈ ದ ಹೇಲ್ ಸ್ಟಾರ್ಮ್. ಅದು ಲೆಂಚೋನ್ ಫೀಲ್ಡ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಯಿತು. ನಾಟ್ ಎ ಲೀಫ್ ವಾಸ್ ಲೆಫ್ಟ್ ಆನ್ ದ ಪ್ಲ್ಯಾಂಟ್ ಮೇಲೆ ಒಂದು ಎಲೆಗಳು ಹೂಗಳು ಕೂಡ ಇರಲಿಲ್ಲ, ಎಲ್ಲವೂ ಹಾಳಾಗಿ ಕೆಳಗೆ ಉದುರಿ ಹೋಗಿಬಿಟ್ಟಿದ್ದು. ಸೊ ಇದರಿಂದ ಏನಪ್ಪ ಅಂತಂದರೆ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಕಾರ್ನ್ ಟು ಈಟ್ ದ ನೆಕ್ಸ್ಟ್ ಇಯರ್. ಅವ ನೆಕ್ಸ್ಟ್ ಇಯರ್ಗೆ ಏನಪ್ಪ ಅಂತಂದರೆ ಅವನಿಗೆ ಯಾವುದೇ ರೀತಿಯ ಒಂದು ಕಾಳು ಕೂಡ ಅವನಿಗೆ ಅಲ್ಲಿ ಉಳಿಲಿಲ್ಲ ಅಂತ. ಅದಕ್ಕಾಗಿ ಅವು ಏನದಪ್ಪ ಅಂದರೆ ಲೆಂಚೋ ಮತ್ತು ಲೆಂಚೋನ್ ಫ್ಯಾಮಿಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ಗೆ ಅವರು ಉಪವಾಸದಿಂದ ಹಂಗ್ರಿಯಿಂದ ಸಫರ್ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಹಿ ಆ್ಯಂಡ್ ದ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ವುಡ್ ಸಫರ್ ಫ್ರಮ್ ಹಂಗ್ರಿ ಅಂತ ಹೇಳ್ಬೋದು. ನೋಡಿ, ಅಕಾರ್ಡಿಂಗ್ ಟು ಲೋಮೋ ಹೌ ವಾಸ್ ಗೆಸ್ ಬೆಟರ್ ದ್ಯಾನ್ ಸ್ಕ್ವೀಜರ್ ಅಂತ ಕೇಳಿದ್ದಾರೆ. ಅಂದರೆ ಲೋಮೋನ ಪ್ರಕಾರ ಸ್ಕ್ವೀಜರ್ ನಾಯಿಗಿಂತ ಗೆಸ್ ನಾಯಿ ಯಾಕೆ ಉತ್ತಮ ಅಂತ ಕೇಳಿದ್ದಾರೆ. ಏನೇನು ಕ್ವಾಲಿಟಿಗಳನ್ನು ಹೇಳಿದ್ದಾನೆ ಲೋಮೋ. ನೋಡಲಿ, ಲೋಮೋ ಸೇಡ್ ದ್ಯಾಟ್ ಹಿ ಹ್ಯಾಡ್ ಪೇಡ್ ಹೈ ಪ್ರೈಸ್. ಅದಕ್ಕೆ ತುಂಬ ತುಟ್ಟಿಯಾಗಿದ್ದು, ನಾವು ಸ್ಕ್ವೀಜರ್ ಕಂಪೇರ್ ಮಾಡಿದರೆ ಅದು ತುಟ್ಟಿಯಾಗಿದೆ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ವಾಸ್ ಪೆಡಿಗ್ರಿ. ಗೆಸ್ ಡಸ್ ನಾಟ್ ನೀಡ್ ಎನಿ ಎಕ್ಸ್ಪೆನ್ಸ್. ಗೆಸ್ ನಾಯಿಗೆ ನಾವು ಯಾವುದೇ ಖರ್ಚನ್ನು ಮಾಡಬೇಕಾಗಿಲ್ಲ. ನೋಡಿ, ಇಟ್ ಈಸ್ ದ ಫಸ್ಟ್ ರೇಟ್ ಡಾಗ್ ಅಂತ. ಇದು ನಾವು ಫಸ್ಟ್ ರೇಟ್ ಡಾಗ್ ಅಂತ ಹೇಳಿ ಅವನು ಲೋಮೋ ಹೇಳ್ತಾನೆ. ಹಾಗೆ ಕೂಡ 125 ರೂಬಲ್ಸ್ ಕೊಟ್ಟು ಅದನ್ನು ಖರೀದಿ ಮಾಡಿರ್ತಾನೆ ಅವನು. ಸೊ ಅದೊಂದು ಗೆಸ್ ರ್ಯಾನ್ ನೆಕ್ ಟು ನೆಕ್ ವಿತ್ ದ ಕೌಂಟ್ಸ್ ಡಾಗ್ ಆನ್ ದ ಮಾರೋಸಿನ್ಸ್ಕಿ ಹಂಟ್ ಹೋದಾಗ ಅಲ್ಲಿ ಕೌಂಟ್ಸ್ನ ಡಾಗ್ ಅದ ಅಕ್ಕಪಕ್ಕದಲ್ಲಿ ಏನಪ್ಪ ಅಂತಂದ್ರೆ ಈ ಗೆಸ್ ಕೂಡ ಓಡ್ತಾ ಇತ್ತು. ಆದರೆ ಸ್ಕ್ವಿಜರ್ ಅವಾಗ ಹಿಂದೆ ಬಿದ್ದಿತ್ತು ಅಂತ ಹೇಳಿಸಿ ಇಲ್ಲೇನು ಮಾಡ್ತಾನೆ ಅವನು ಲೋಮೋ ಹೇಳ್ತಾನೆ ಅಂತ.
Next 23. How is a leopard recognized in How to Tell Wild Animals poem ಅಂತ. ಇಲ್ಲಿ ನಾವು ಹೌ ಟು ಟೆಲ್ ವೈಲ್ಡ್ ಅನಿಮಲ್ಸ್ ಅಲ್ಲಿ ಈ ಆಕೆ ಇದಳಲ್ಲ ಲೆಸ್ಲಿ ನಾರಿಸ್ ಇದಳಲ್ಲ ಅವಳು ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳಿದಾಳೆ ಅಂತ ಕೇಳಿದ್ದಾರೆ ನೋಡಿ. ಲೆಪರ್ಡ್ ಬಾಡಿ ಈಸ್ ಕವರ್ಡ್ ವಿತ್ ಸ್ಪಾಟ್ಸ್ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ಬೋದು. ಇಟ್ ಲೀವ್ಸ್ ಆನ್ ದ ಮ್ಯಾನ್ ಸೂನ್. ಇಫ್ ದ ಮ್ಯಾನ್ ಕ್ರೈಸ್ ಇನ್ ಪೇನ್ ಇಟ್ ಈಸ್ ಇನ್ ವೇನ್ ಬಿಕಾಸ್ ಇಟ್ ಡಸ್ ನಾಟ್ ಲಿವ್ ಅಂತ. ಓಕೆ, ನೆಕ್ಸ್ಟ್ 24. ಹೌ ಡಿಡ್ ಟ್ರಿಕಿ ರೀಕವರ್ ಎಟ್ ದ ಸರ್ಜರಿ ಈ ಮಿಸ್ಟರ್ ಹ್ಯಾರಿಯಟ್ ತೆಗೆದುಕೊಂಡು ಹೋದಾಗ ಅದು ಸರ್ಜರಿ ಹೇಗೆ ರಿಕವರಿ ಆಯಿತು, ಆರಾಮಾಯಿತು ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಟ್ರಿಕಿ ವಾಸ್ ಗಿವನ್ ನೋ ಫುಡ್ ಬಟ್ ದ ವೆಟ್ ಗೇವ್ ಓನ್ಲಿ ಪ್ಲೆಂಟಿ ಆಫ್ ವಾಟರ್. At the end of the second day, he started to show some interest in his surroundings, and on the third day, he began to whimper. When he heard the dogs in the yard, Mr. Harriot was present at the feeding time. There was the usual headlong rush followed by the sounds of high-speed eating ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 25 ಏನು ಕೇಳಿದ್ದಾರೆ ನೋಡಿ. 25 interpret the convincing story of possible to make Max believe that there is a balcony. ಯಾವಾಗ ಆಸೇಬಲ್ ತನ್ನ ಫ್ರೆಂಚ್ ರೂಮಿಗೆ ಹೋಟೆಲಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಮ್ಯಾಕ್ಸಲ್ಲಿ ಎಂಟ್ರಿ ಆಗಿ ನಿಂತ್ಕೊಂಡಿದ್ದ ಅನ್ನೋ ನ್ಯೂ ಮಿಸೈಲ್ಸ್ ರಿಪೋರ್ಟ್ ಅಂತ ತೆಗೆದುಕೊಳ್ಳೋದಕ್ಕೆ ಇವನು ಹೇಗಾದರೂ ಮಾಡಿ ನಾನು ಕಳಿಸ್ಬೇಕಂತ ಹೇಳಿ ಅಲ್ಲಿ ಆಸೇಬಲ್ ಒಂದು ಪ್ಲ್ಯಾನನ್ನು ಮಾಡ್ತಾನೆ, ಒಂದು ಪ್ಲ್ಯಾನ್ ಐಡಿಯಾವನ್ನು ಮಾಡ್ತಾನೆ. ಅಲ್ಲಿ ತನ್ನ ರೂಮಿನ ಪಕ್ಕದಲ್ಲಿ ಅದಕ್ಕೆ ಬಾಲ್ಕನಿ ಇದೆ ಅಂತೇಳಿ ಒಂದು ಫಾಲ್ಸ್ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ, ಒಂದು ಕಟ್ಟು ಕಥೆಯನ್ನು, ಸುಳ್ಳು ಕಥೆಯನ್ನು ಅಲ್ಲಿ ಹೇಳ್ತಾನೆ ಅವನಿಗೆ ನೋಡಿ. ಅವನನ್ನು ಆಸೇಬಲ್ ವಾಸ್ ವೆರಿ ಇಂಟೆಲಿಜೆಂಟ್ ಸೀಕ್ರೆಟ್ ಏಜೆಂಟ್, ಸೊ ಹಿ ಕ್ರಿಯೇಟೆಡ್ ಎ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಬೌಟ್ ದ ಬಾಲ್ಕನಿ. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತಂದರೆ ಕಟ್ಟು ಕತೆ, ಇಲ್ಲದೇ ಇರುವ ಕತೆ, ಸುಳ್ಳು ಕತೆ ಅಂತ. ಇಟ್ ವಾಸ್ ಟ್ವೈಸ್ ಸಂಬಡಿ ಹ್ಯಾಡ್ ಗಾಟ್ ಇನ್ ಟು ದ ರೂಮ್ ಥ್ರೂ ಇಟ್ ಇನ್ ಅ ಮಂತ್. ಇದೇ ತಿಂಗಳಲ್ಲಿ 2 ಸರಿ ಆಯ್ತು ಬರೋರು ಅಂತಾಗಿ ಹೇಳ್ತಾ ಇದ್ದಾನೆ ಅವನು. ಅಲ್ಲಿಂದ ಎಂಟ್ರಿಯಾಗಿ ಬಾಲ್ಕನಿಂದ ಎಂಟ್ರಿಯಾಗಿ ನನ್ನ ರೂಮಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವನು. ಈ ಡಿಡಂಟ್ ಬಿಲಾಂಗ್ ಟು ಹಿಮ್ ಬಟ್ ಎಕ್ಸ್ಟೆಂಡೆಡ್ ಟು ದ ನೆಕ್ಸ್ಟ್ ಅಪಾರ್ಟ್ಮೆಂಟ್. ಹೀಸ್ ರೂಮ್ ಥ್ರೂ ಔಟ್ ದ್ಯಾಟ್ ಡೋರ್ ಯೂಸ್ಡ್ ಟು ಬಿ ದ ಪಾರ್ಟ್ ಆಫ್ ಎ ಲಾರ್ಜ್ ಯೂನಿಟ್ ವಿಚ್ ಎಕ್ಸ್ಟೆಂಡೆಡ್ ಅಂಡರ್ ಹಿಸ್ ವಿಂಡೋ. ಇದು ಫಾಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ 26 ರೀಪ್ರೆಸೆಂಟ್ ಬೋಲೀಸ್ ಫಸ್ಟ್ ಡೇ ಅಟ್ ಸ್ಕೂಲ್. ಬೋಲಿ ಫಸ್ಟ್ ಡೇ ಶಾಲೆಗೆ ಹೋದಾಗ ಅವಳು ಹೇಗನಿಸ್ತು, ಏನೇನು ಮಾಡಿದ್ಲು ಅಂತ ಕೇಳಿದ್ದಾರೆ. ಹೇಗನಿಸ್ತು. Now, Boli's father brought her to the school on her first day. When they reached the school, children were already in their classroom. She was handed over to the headmistress. The poor girl looked about her with fear-laden eyes. The headmistress asked her to sit in a corner. She did not know what exactly a school was like and ವಾಟ್ ಹ್ಯಾಪನ್ ದೇರ್. ಶಾಲೆ ಅಂದರೆ ಏನು, ಶಾಲೆಯಲ್ಲಿ ಏನು ನಡೀತದೆ ಅನ್ನೋದೇ ಗೊತ್ತಾಗಿದ್ದಿಲ್ಲ. ಜೀವನದಲ್ಲಿ ಫಸ್ಟ್ ಟೈಮ್ ಶಾಲೆ ಹೋಗಿದ್ಲಿಕ್ಕೆ ನೋಡಿ. ಸಿ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಸಿ ಥಾಟ್ ದ್ಯಾಟ್ ಒನ್ ಆಫ್ ದ ಗರ್ಲ್ಸ್ ಮೈಟ್ ಬಿಕಮ್ ಹರ್ ಫ್ರೆಂಡ್. ತುಂಬ ಖುಷಿ ಅನಿಸುತ್ತೆ ಅವಳಿಗೆ. ಏನಪ್ಪ ಅಂದ್ರೆ ಈ ಅವಳ ಏಜಲ್ಲಿ ಇರತಕ್ಕಂಥ ಎಲ್ಲ ಹುಡುಗಿಯರಲ್ಲಿ ನನಗೊಬ್ಬಳು ಗೆಳತಿ ಆಗ್ಬೋದು ಅಂತ ಅಂದ್ಕೊಂಡ್ರು. ಸೊ ನೆಕ್ಸ್ಟ್ ನೋಡಿ ಕ್ವಶನ್ 27. ಇಲ್ಲಿ ಇದರ ಜೊತೆಗೆ ಏನಪ್ಪ ಒಂದು 6 ಕ್ವಶನ್ ಕೂಡ ಇರ್ತದೆ. ಎ ಬ್ರೈಡ್ಸ್ ಮದರ್ ಹೆಲ್ಪ್ಡ್ ಹಿಮ್ ಶೇಪಿಂಗ್ ಹೀಸ್ ಸೈಂಟಿಫಿಕ್ ಮೈಂಡ್ ಅಂತ ಇದೆ. ಅಂದರೆ ಹೌ ಡಿಡ್ ಎ ಬ್ರೈಡ್ಸ್ ಮದರ್ ಹೆಲ್ಪ್ ಹಿಮ್ ಟು ಬಿಕಮ್ ಎ ಸೈಂಟಿಸ್ಟ್ ಅಂತ ಕೇಳ್ಬೋದು. ಇನ್ನು ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ನಾನು ಈ ಕ್ವಶನನ್ನು ಡಿಸ್ಕಸ್ ಮಾಡಿದ್ದೇನೆ, ಅದಕ್ಕೆ ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು 6 ಕ್ವಶನ್ ಇದೆ. ಹೌ ಡಿಡ್ ಮ್ಯಾನ್ಸರ್ ಆ್ಯಂಡ್ ಮ್ಯಾಡಮ್ ಲಾಯ್ಸೆಲ್ ರೀಪ್ಲೇಸ್ ದ ನೆಕ್ಲೆಸ್. ಅವರು ನೆಕ್ಲೆಸ್ಸನ್ನು ಕಳೆದುಕೊಂಡ ಮೇಲೆ ಮೇಡಮ್ ಫಾರೆಸ್ಟರ್ಗೆ ತಿರುಗಿ ನೆಕ್ಲೆಸ್ಸನ್ನು ಹೇಗೆ ಕೊಟ್ಟರು ಅಂತ ಕೇಳಿದ್ದಾರೆ. ಹೇಗೆ ಕೊಟ್ಟರು? Monsieur and Madame Loisel told Madame Forrester that the clasp of the necklace was broken, so they would return it after some days ಅಂತ ಅನ್ನೊಂದು. ಅವಳು ಮೇಡಮ್ ಫಾರೆಸ್ಟರ್ಗಳಿಂದ ಇಟ್ಟಿಸ್ಕೊಂಡಿರ್ತಕ್ಕಂಥ ಆ ಒಂದು ಡೈಮಂಡ್ ನೆಕ್ಲೆಸ್ ಕೊಂಡಿ ಮುರಿದು ಹೋಗಿದೆ, ಅದಕ್ಕಾಗಿ ನಾವು ಸ್ವಲ್ಪ ರಿಪೇರಿ ಮಾಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಾರೆ. They went to the jewelry shop and found a chaplet of diamond which seemed exactly like the one they had. ಅಲ್ಲಿ ಶಾಪ್ಗೆ ಜ್ಯುವೆಲರಿ ಶಾಪ್ಗೆ ಅದರಂಥದ್ದಿರುವಂಥ ಡೈಮಂಡ್ ನೆಕ್ಲೆಸನ್ನು ಹುಡುಕ್ತಾರೆ. The Loisels had 18,000 and borrowed the rest by usurers and the whole race of moneylenders by doing ruinous promises. Finally, they purchased the necklace for 36,000 and replaced it.
ಸೊ ನೆಕ್ಸ್ಟ್ 2 marks grammar questions. Question number 28. Change the following sentence into other 2 degrees of comparison. ಇಲ್ಲಿ ಕೊಟ್ಟಿರುವಂಥ ಒಂದು ಸೆಂಟೆನ್ಸನ್ನು ಇತರ 2 ಡಿಗ್ರಿಗಳಲ್ಲಿ ಚೇಂಜ್ ಮಾಡಂತ ಹೇಳಿದ್ದಾರೆ. ಸೊ ನೋಡಿ ಯಾವ್ದು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಪಾಸಿಟಿವ್ ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಸೊ ವೆರಿ ಫ್ಯೂ ಗರ್ಲ್ಸ್ ಇನ್ ದ ಕ್ಲಾಸ್ ಆರ್ ಆಸ್ ಪೊಲೈಟ್ ಆಸ್ ಮೀರಾ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಸ್ಟಡಿ ಮಾಡೋಣ. ಮೀರಾ ವಾಸ್ ಮೋರ್ ಪೊಲೈಟ್ ಆರ್ ಪೊಲೈಟರ್. ಈ ಪೊಲೈಟ್ ಅನ್ನುವಂಥ ನಾವು ಎಡ್ಜೆಕ್ಟಿವ್ ಅನ್ನು ಮೋರ್ ಪೊಲೈಟ್ ಅಂತಲೂ ಯೂಸ್ ಮಾಡ್ಬೋದು ಅಥವಾ ಪೊಲೈಟರ್ ಅಂತಲೂ ಯೂಸ್ ಮಾಡ್ಬೋದು. ಎರಡೂ ಎಕ್ಸೆಪ್ಟ್ ಮಾಡ್ಬೋದು, ಎರಡೂ ಸರಿ ಇಲ್ಲಿ. ಅಂದರೆ ಮೀರಾ ವಾಸ್ ಮೋರ್ ಪೊಲೈಟ್ ಆರ್ ಪೊಲೈಟರ್ ದ್ಯಾನ್ ಮೋಸ್ಟ್ ಅದರ್ ಗರ್ಲ್ಸ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು. ನೋಡಲಿ, ಮೀರಾ ವಾಸ್ ಒನ್ ಆಫ್ ದ ಮೋಸ್ಟ್ ಪೊಲೈಟ್ ಅಥವಾ ಮೀರಾ ವಾಸ್ ಒನ್ ಆಫ್ ದ ಪೊಲೈಟೆಸ್ಟ್ ಗರ್ಲ್ಸ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು, ಎರಡು ಸರಿ. 29. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅನ್ನು ಮಾಡಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ದ ಪೊಲೀಸ್ ಸೈಡ್ ಟು ಅಸ್ ವೇರ್ ಆರ್ ಯು ಗೋಯಿಂಗ್ ಅಂತ. ಏನು ಮಾಡಬೇಕು, ಇದು ಕ್ವಶನ್ ಆಗಿದೆ, ಇಲ್ಲಿ ಆಸ್ಕ್ಡ್ ಅಂತ ತಗೋಬಹುದು. ನೋಡಿ, ದ ಪೊಲೀಸ್ ಆಸ್ಕ್ಡ್ ಆರ್ ಇನ್ಕ್ವೈರ್ಡ್ ಆರ್ ಇಂಟರಾಗೇಟೆಡ್ ಆರ್ ಕ್ವಶನ್ಡ್. ಈ 4 ರಿಪೋರ್ಟಿಂಗ್ ವರ್ಬ್ಗಳಲ್ಲಿ ಯಾವ್ದು ಯೂಸ್ ಮಾಡಿದ್ರು ಸರಿ. ದ ಪೊಲೀಸ್ ಆಸ್ಕ್ಡ್ ಅಸ್ ವೇರ್ ವಿ ವರ್ ಗೋಯಿಂಗ್. ಸೊ ಇಲ್ಲಿ ಅಸ್ ಇರೋದ್ರಿಂದ ಇಲ್ಲಿ ಮತ್ತೆ ಇಲ್ಲಿ ವಿ ಅಂತ ನಾವು ಬರುತ್ತೆ. ಅಸ್ ನಮಗೆ, ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ ನಮಗೆ ಕೇಳಿದ್ರು ಅಂತ ಅರ್ಥ. ಸೊ 30. ಯೂಸ್ ದ ವರ್ಡ್ ಡ್ಯಾನ್ಸ್ ಇನ್ ಯುವರ್ ಸೆಂಟೆನ್ಸಸ್ ಅಂತ. ಫಸ್ಟ್ ಆಸ್ ನೌನ್ ಆ್ಯಂಡ್ ದೆನ್ ಆಸ್ ವರ್ಬ್ ಅಂತ. ಮೊದಲು ನೌನ್ ಆಗಿ ನಂತರ ವರ್ಬ್ ಆಗಿ ಅದನ್ನು ಬಳಸಬೇಕು ವಾಕ್ಯಗಳಲ್ಲಿ ಅಂತ, ಸ್ವಂತ ವಾಕ್ಯದಲ್ಲಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನೋಡಿ, ನೌನ್ ಆಗಿ ಐ ಆಮ್ ವೆರಿ ಫಾಂಡ್ ಆಫ್ ಕ್ಲಾಸಿಕಲ್ ಡಾನ್ಸ್. ಇಲ್ಲಿ ಡಾನ್ಸ್ ಅನ್ನುವಂಥದ್ದು ನೌನ್ ಆಗಿ ಬಳಸಿದ್ದೇವೆ. ಸೊ ನೆಕ್ಸ್ಟ್ ವರ್ಬ್ ಆಗಿ ಚೈತನ್ಯ ಡಾನ್ಸಸ್ ಇನ್ ಆಲ್ ಫಂಕ್ಷನ್ಸ್ ಅಟ್ ಸ್ಕೂಲ್. ಇಲ್ಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ಡ್ಯಾನ್ಸ್ ಅನ್ನೋದನ್ನು ನಾವು ವರ್ಬ್ ಆಗಿ ಬಳಸಿದ್ದೇವೆ. ಸೊ ನೆಕ್ಸ್ಟ್ ನಾವು 3 marks ಕ್ವಶನ್ಸನ್ನು ನೋಡೋಣ. ಸೊ ಈಗಾಗಲೇ ಕೆಲವು ಪ್ರಶ್ನೆಗಳನ್ನು ನಾವು ಹಿಂದಿನ ಕ್ವಶನ್ ಪೇಪರ್ದಲ್ಲಿ ಡಿಸ್ಕಸ್ ಮಾಡಿದಿಲ್ಲ. ಆ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಯಾವ ಪ್ರೀವಿಯಸ್ ಕ್ವಶನ್ದಲ್ಲಿ ಇರದೇ ಇರತಕ್ಕಂಥ ಕ್ವಶನ್ಸ್ಗಳು ಇದರಲ್ಲಿದ್ದಾವಲ್ಲ ಅವನ್ನಷ್ಟೇ ನಾನು ಇಲ್ಲಿ ನಿಮ್ಮ ಜೊತೆಗೆ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, ಹೌ ಡಿಡ್ ದ ಯಂಗ್ ಸೀಗಲ್ ಮೇಕ್ ಹಿಸ್ ಫಸ್ಟ್ ಫ್ಲೈಟ್. ಇದು ಆಲ್ರೆಡಿ ರಿಪೀಟ್ ಆಗಿದೆ, ಸೊ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ 32. ಟು ಸೀಕ್ ಪೀಸ್ ಒನ್ ಶುಡ್ ಡ್ರಾ ಔಟ್ ಆಫ್ ಆರೋ ಆಫ್ ಲೆಮೆಂಟೇಷನ್. ವಾಟ್ ಡೂ ಯು ಇನ್ಫರ್ ಫ್ರಮ್ ದ ಬುದ್ಧ ಸ್ಟೇಟ್ಮೆಂಟ್. ಈ ಬುದ್ಧನ ಸ್ಟೇಟ್ಮೆಂಟಿಂದ ನೀವು ಏನು ತಿಳಿದುಕೊಳ್ಳುತ್ತೀರಿ, ಗೆಸ್ ಮಾಡ್ತೀರಿ ಅಂತ ಹೇಳ್ತಾನೆ ಅವನು. ಹೇಗಿರಬೇಕು ಅಂತ ಏನು ಹೇಳ್ತಾನೆ ಬುದ್ಧ ನೋಡೋಣ ಇಲ್ಲಿ. ನೋಡಿ, ಸ್ಟೇಟ್ಮೆಂಟ್ ಅರ್ಥ ಟು ಸೀಕ್ ಪೀಸ್ ಒನ್ ಶುಡ್ ಡ್ರಾ ಔಟ್ ಆಫ್ ದ ಆರೋ ಆಫ್ ಲೆಮೆಂಟೇಷನ್ ಅಂತಂದರೆ ನಾವು ಶಾಂತವಾಗಿರಬೇಕು, ಸಮಾಧಾನದಿಂದ ಇರಬೇಕು ಅಂತಂದರೆ ದುಃಖದಿಂದ ಹೊರಗೆ ಬರಬೇಕು. ಅಂದಾಗ ಮಾತ್ರ ನಾವು ಶಾಂತಿ ಸಮಾಧಾನದಿಂದ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಅಂತೇಳಿ ಬುದ್ಧ ಹೇಳಿದ್ದಾನೆ. ಅದಕ್ಕೆ ಕೆಲವು ಉದಾಹರಣೆ ಹೇಳಿದ್ದಾನೆ, ಇನ್ನೊಂದಿಷ್ಟು ವಾಕ್ಯಗಳೇ. ನಾಟ್ ಫ್ರಾಮ್ ವೀಪಿಂಗ್ ನಾರ್ ಫ್ರಾಮ್ ಗ್ರೀವಿಂಗ್ ವಿಲ್ ಎನಿ ಒನ್ ಅಬ್ಟೇನ್ ಪೀಸ್ ಆಫ್ ಮೈಂಡ್. ಅಳುವುದರಿಂದ ದುಃಖ ಪಡುವುದರಿಂದ ಯಾವುದೇ ವ್ಯಕ್ತಿ ಮನಸ್ಸಿನ ಶಾಂತಿ ಪಡೆದುಕೊಳ್ಳುವುದಿಲ್ಲ, ಯಾವುದೇ ವ್ಯಕ್ತಿ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಆನ್ ದ ಕಾಂಟ್ರರಿ, ವಿರೋಧವಾಗಿ, ಹಿಸ್ ಪೇನ್ ವಿಲ್ ಬಿ ಗ್ರೇಟರ್ ಆ್ಯಂಡ್ ಹಿಸ್ ಬಾಡಿ ವಿಲ್ ಸಫರ್. ಅದು ಪೀಸ್ ಆಫ್ ಮೈಂಡ್ ಬರುವುದರ ಬದಲಾಗಿ ಹೆಚ್ಚಿಗೆ ದುಃಖ ಪಟ್ಟರೆ ಏನಾಗ್ತದಂದರೆ ಅವನ ನೋವು ಹೆಚ್ಚಾಗ್ತದೆ ಮತ್ತು ಅವನ ಬಾಡಿ ಪ್ರತಿದಿನ ನರಳುತ್ತದೆ ಅಂತ ಹೇಳ್ತಾನೆ. ಹಿ ವಿಲ್ ಮೇಕ್ ಹಿಮ್ಸೆಲ್ಫ್ ಸಿಕ್ ಆ್ಯಂಡ್ ಪೇಲ್ ಯಟ್ ದ ಡೆಡ್ ಆರ್ ನಾಟ್ ಸೇವ್ಡ್ ಬೈ ಹಿಸ್ ಲೆಮೆಂಟೇಷನ್. ಅಂದರೆ ಅವನಷ್ಟಕ್ಕೆ ಅವನೇ ಏನಪ್ಪ ಅಂತಂದ್ರೆ ರೋಗಿ ಆಗ್ತಾನೆ ಮತ್ತು ನಿರಾಶೆ ಆಗ್ತಾನೆ. ಅಲ್ಲಿ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಅವನು ಪಡುವಂಥ ದುಃಖದಿಂದ ಸತ್ತು ಹೋಗಿರೋರನ್ನು ಮತ್ತೆ ರಕ್ಷಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂಥೇಳಿ ಬುದ್ಧ ಹೇಳ್ತಾನೆ. ನಾವು ಸತ್ತವರ ಮೇಲೆ ಎಷ್ಟೇ ಹತ್ತಿರೂ ಕೂಡ ನಾವು ಆ ಸತ್ತು ಹೋಗಿರ್ತಕ್ಕಂಥವ್ರು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. He who seeks peace should draw out of the arrow of lamentation and complaint and grief. He who has drawn out the arrow and has become composed will obtain peace of mind.
He who has overcome all sorrow will become free from sorrow and be blessed ಅಂತ. ಯಾರು ದುಃಖದಿಂದ ಹೊರಗೆ ಬರ್ತಾರಲ್ಲ ಅವರು ಏನಪ್ಪ ಅಂದ್ರೆ ಆಶೀರ್ವದಿಸಲ್ಪಡ್ತಾರ ಅಂತೇಳಿ ಇಲ್ಲಿ ಬುದ್ಧ ಹೇಳ್ತಾನೆ. ನೋಡಿ, ಕ್ವಶನ್ ನಂಬರ್ 33, ಜಸ್ಟಿಫೈ ದ ರೋಲ್ ಆಫ್ ದ ಕ್ರೋ ಇನ್ ದ ಫಾರ್ಮೇಷನ್ ಆಫ್ ಪೋಯಿಟ್ಸ್ ಮೈಂಡ್ ಇನ್ ಡಸ್ಟ್ ಆಫ್ ಸ್ನೋ ಅಂತಿದೆ. ಸೊ ಈಗಾಗಲೇ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಅದನ್ನು ಡಿಸ್ಕಸ್ ಮಾಡೋದಿಲ್ಲ. ಸೊ 34, ಇಲುಸ್ಟ್ರೇಟ್ ದ ಸ್ಟ್ರಗಲ್ ಆಫ್ ದ ಟ್ರೀಸ್ ಟು ಮೂವ್ ಔಟ್ ಆಫ್ ದ ಹೌಸ್. ಇದು ಕೂಡ ಲಾಸ್ಟ್ ಕ್ವಶನ್ ಪೇಪರ್ದಲ್ಲಿ ನಾವು ಸಮರಿನ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದೇ ಇಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನು ನೋಡೋಣ ಅಂತಂದರೆ, ವೈ ಡಿಡ್ ಮತಿಲ್ಡಾ ಬಾರೋ ದ ನೆಕ್ಲೆಸ್? ಮತಿಲ್ಡಾ ನೆಕ್ಲೆಸ್ಸನ್ನು, ಡೈಮಂಡ್ ನೆಕ್ಲೆಸ್ಸನ್ನು ಯಾಕೆ ಇಸ್ಕೊಂಡ್ಬಂದ್ಲು ಅಂತಿದೆ. ಯಾಕೆ ಇಸ್ಕೊಂಡು ಬಂದ್ಲು ಅಂತ ನೋಡಿ. ಯಾಕೆ? ಮತಿಲ್ಡಾ ಮ್ಯಾರಿಡ್ ಟು ಎ ಪೆಟ್ಟಿ ಕ್ಲರ್ಕ್ ಹೂ ವಾಸ್ ವೆರಿ ಪುವರ್. ಶಿ ವಾಸ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಹರ್ modest life. She received an invitation to prestigious ministerial ball through her husband. Despite buying new dress, she feels underdressed without suitable jewelry to match the elegance of the wealthy guests. She visits her wealthy friend Madame Forrester and borrows the diamond necklace to look glamorous and fit among the rich women. ಅಂತಂದರೆ ಅವಳ ಗಂಡನ ಆಫೀಸ್ನಲ್ಲಿಂದ ಮಿನಿಸ್ಟರ್ಗೆ ಒಂದು ಸಾಯಂಕಾಲದ ಕಾರ್ಯಕ್ರಮಕ್ಕಾಗಿ ಇವಳನ್ನು ಇನ್ವೈಟ್ ಮಾಡಿದ್ರು. ಅದಕ್ಕಾಗಿ ಅವಳು ಎಲ್ಲ ರಿಚ್ ವುಮೆನ್ ಜೊತೆಗೆ ನಾನು ಅಲ್ಲಿ ಇರ್ತೀನಿ, ಅದಕ್ಕಾಗಿ ನಾನು ಸುಂದರವಾಗಿ ಕಾಣಬೇಕು ಅಂತಂದರೆ ನನ್ನ ನ್ಯೂ ಡ್ರೆಸ್ ಜೊತೆಗೆ ನನಗೆ ಆರ್ನಾಮೆಂಟ್ಸು, ಜ್ಯುವೆಲರಿ ಕೂಡ ಬೇಕು ಅಂತ ಹೇಳಿದಾಗ ಅವಳ ಗಂಡ ಅವಳಿಗೆ ಸಜೆಸ್ಟ್ ಮಾಡಿ, ಹೋಗಪ್ಪ ನಿಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ಮೇಡಮ್ ಫಾರೆಸ್ಟ್ ಹತ್ರ ಇಸ್ಕೊಂಡು ಬಾ ಅಂತಂದಾಗ ಹೋಗಿ ಇಸ್ಕೊಂಡು ಬರ್ತಾಳೆ ಅವಳು. ಸೊ ದಟ್ ಈಸ್ ನೋಡಿಲ್ಲ. ವಾಟ್ ಕಂಪಲ್ಸರಿ ಹ್ಯಾಬಿಟ್ಸ್ ಡಿಡ್ ಮಿಜ್ ಡೆವಲಪ್ ಇನ್ ಲಂಡನ್? ಲಂಡನ್ ಸ್ಟ್ರೀಟಲ್ಲಿ ಮಿಜ್ ಯಾವುದಾದ್ರು ಕಂಪಲ್ಸರಿ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಂಡಿತ್ತು ಅಂತ ಕೇಳ್ತಾರೆ. ಮಿಜ್ ಡೆವಲಪ್ಸ್ ಕಂಪಲ್ಸರಿ ಹ್ಯಾಬಿಟ್ಸ್ ಡ್ಯೂರಿಂಗ್ ವಾಕ್ ಇನ್ ಲಂಡನ್ ಸ್ಟ್ರೀಟ್ಸ್ mimicking children's rituals. These are uncontrollable repetitive behaviors without clear reason. Mijbil tugs Maxwell to a low wall beside a primary school, jumps onto it and gallops wildly along its 30-yard length, distracting students and teachers. Maxwell compares this to school children who must step squarely on each paving block center, touch every 7th iron railings upright, or veer outside every second lamp post. Mijbil action shows similar ritualistic compulsion. So next question, why was Lencho not surprised to find a letter for him with money in it? Lencho was not surprised to find a letter with money because his faith in God was absolute and unshakable. ಅಂದರೆ ಆ ಪಾಕೆಟ್, ದೇವರು ಕಳಿಸಿರ್ತಕ್ಕಂಥ ಪಾಕೆಟನ್ನು ಓಪನ್ ಮಾಡುವಾಗ ಅವ ಯಾಕೆ ಸರ್ಪ್ರೈಸ್ ಆಗಲಿಲ್ಲ ಅಂತ ಕೇಳ್ತಾನೆ. ಯಾಕಂದರೆ ಅವನಿಗೆ, ಈ ಲೆಂಚೋನಿಗೆ ದೇವರ ಮೇಲೆ ಭಾಳ ಅಪಾರವಾದ ಒಂದು ನಂಬಿಕೆ ಇತ್ತು, ಅದಕ್ಕೆ ಅವನಿಗೆ ಸರ್ಪ್ರೈಸ್ ಆಗಲಿಲ್ಲ ಅಂತ ಹೇಳ್ಬೋದು ಇಲ್ಲಿ. ನೋಡಿ ಅದೇ ಹೇಳಿದ್ದಾರೆ ನೋಡಿ. ಲೆಂಚೋ ವಾಸ್ ನಾಟ್ ಸರ್ಪ್ರೈಸ್ ಟು ಫೈಂಡ್ ಎ ಲೆಟರ್ with money because his faith in God was absolute and unshakable. And after a hailstorm destroyed his crops, he wrote to God requesting 100 pesos, fully expecting divine help ಅಂತ ಹೇಳ್ಬೋದು. Lencho, a poor farmer, loses his harvest and turns to God for aid, mailing a letter with his plea ಅಂದರೆ strong request. The postmaster, moved by this faith, collects 70 pesos from Stop and himself, sending it signed from God. Lencho opens the letter with surprise, counting the money as God's certain response, but grows angry at receiving only 70 pesos, blaming post office crooks for stealing the rest. This highlights his innocent, unwavering belief that God could not fail him. So next now RC and we look at the RCs. First 37, there wasn't a cloud in the sky. ಈ
ವೇರ್ ಇಸ್ ದಿಸ್ ಲೈನ್ ಆರ್ ದಿಸ್ ಸ್ಟೇಟ್ಮೆಂಟ್? ನೋಡಿ ರೆಫರೆನ್ಸ್ ಏನಿದೆ ನೋಡಿ, ದಿಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೆಸನ್ ಬ್ಲ್ಯಾಕ್ ಏರೋಪ್ಲೇನ್ ರಿಟನ್ ಬೈ ಫ್ರೆಡ್ರಿಕ್ ಫಾರ್ಸಿಟ್. ನೋಡಿ ನಾವು ಹೇಗೆ ಬರೀಬೇಕಂದ್ರೆ ಕೊಟ್ಟಿರುವಂಥ ಲೈನು ಯಾವ ಲೆಸನ್, ದಿಸ್ ಲೆಸನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೆಸನ್ ಅಂತ ಬರೋದು. ಇಲ್ಲಿ ಬ್ಲ್ಯಾಕ್ ಏರೋಪ್ಲೇನ್ ಅಂತಿದೆ ಅಥವಾ ಯಾವುದೇ ಲೆಸನ್ ಇರೋದನ್ನು ನಾವು ಡಬಲ್ ಯೂನಿಟ್ ಕಾಮಾದಲ್ಲಿ ಬರೆದ್ಬಿಟ್ರೆ ರಿಟನ್ ಬೈ ಅಂತ ಹೇಳಿಬಿಟ್ಟು ಯಾವ ಲೆಸನ್ದ ಆಥರ್ ಇರ್ಬೋದು ಅಥವಾ ಪೋಯಮದ ಪೋಯೆಟ್ ಇರ್ಬೋದು ಈ ರೀತಿ ಬರಿಬೇಕು. ಸೊ ನೆಕ್ಸ್ಟ್ ಕಾಂಟೆಕ್ಸ್ಟ್, ಅದನ್ನು ಯಾರು ಯಾಕೆ ಯಾವಾಗ ಹೇಳಿದರು ಅನ್ನೋದನ್ನು ಬರಿಬೇಕಿರ್ತದೆ. ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ದ ಆಥರ್ ಆರ್ ದ ನೆರೇಟರ್ ಆರ್ ದ ಪೈಲಟ್ ಹಿಮ್ಸೆಲ್ಫ್ when he left Paris and flying his Dakota aeroplane to England high above in the sky. The moon was coming up in the east behind him and the stars were shining in the sky. It was very joyful journey because he was alone in the sky. The sky was not cloudy or the sky was clear ಅಂತ ಹೇಳ್ಬೋದು. So 38, I get along pretty well with all my teachers ಅಂತ. ಇದು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಒಂದು ಆರ್ಸಿಯನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ, ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ 39, ಮೆರಿಲಿ ಬೌನ್ಸಿಂಗ್ ಡೌನ್ ದ ಸ್ಟ್ರೀಟ್. ಸೊ ನೋಡಿ ದಿಸ್ ಲೈನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪೋಯಮ್ ದ ಬಾಲ್ ಪೋಯಮ್ ರಿಟನ್ ಬೈ ಜಾನ್ ಬೇರಿಮೆನ್. ಕಾಂಟೆಕ್ಸ್ಟ್, ದ ಪೋಯೆಟ್ ಟೋಲ್ಡ್ ದ ಲೈನ್ ಟು ದ ರೀಡರ್ಸ್ or spoke the line to the readers when he was standing in the street. He had seen there the boy was happily playing with a ball. The ball suddenly bounced and went down the street into the nearby harbor. The boy stood there watching at the ball because he had lost his childhood memories with the ball. Next, by those great honey-colored ramparts at your ears. By those honey-colored rampart at your ears. ನೋಡಿ ಎಲ್ಲಿ ಯಾವ ಪೋಯಮಲ್ಲಿ ಬರುತ್ತೆ ಇದು? ದ ಗಿವನ್ ಲೈನ್ ಈಸ್ ಟೇಕನ್ ಫ್ರಮ್ ದ ಪೋಯಮ್ ಫಾರ್ ಆ್ಯನ್ ಗ್ರ್ಯಾಗರಿ ರಿಟನ್ ಬೈ W.B. Yeats. ಇಲ್ಲಿ ಆ್ಯನ್ ಗ್ರ್ಯಾಗರಿ ಪೋಯಮಲ್ಲಿ ಬರುವಂಥದ್ದು, ಅದನ್ನು ಬರೆದ ಕಂಪೋಸ್ ಮಾಡಿದವರು W.B. Yeats ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ context in the poet uttered or spoke the given words to the young lady. She had honey-colored hair around her ear like the compound wall around the building. The poet told the lady that her colored hair might despair the young man who fell in her love. It means that he does not love her truly and internally, but only he loved her externally. So this is question number 9, a quote from memory. You know that namage gottide. So Fire and Ice, Samandha, and also first 4 stanzas of The Tale of Custard the Dragon poem ನ ನಾವು ಕಂಠಪಾಠ ಮಾಡಬೇಕು, ಅವನ್ನೇ ಕೇಳ್ತಾರೆ. ಸೊ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ನೋಡೋಣ. ಇಲ್ಲಿ 42 ಎಲಿಸಿಡೇಟ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ನೆಲ್ಸನ್ ಮಂಡೇಲಾ ಇನ್ ಅಚೀವಿಂಗ್ ಫ್ರೀಡಮ್ ಫಾರ್ ಹಿಸ್ ಪೀಪಲ್. ದಕ್ಷಿಣ ಆಫ್ರಿಕಾದ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ ಏನೇನು ತನ್ನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ ಅನ್ನೋದನ್ನು ಕೇಳಿದ್ದಾರೆ. ಸೊ ನೋಡಿ ಇಲ್ಲಿದೆ, ನೆಲ್ಸನ್ ಮಂಡೇಲಾ ಫೇಸ್ಡ್ ಇಮೆನ್ಸ್ ಡಿಫಿಕಲ್ಟೀಸ್ ಇನ್ his fight against the apartheid to secure freedom for South Africa, including long-term imprisonment and brutal oppression. These challenges stemmed from the entrenched racist regime and personal sacrifices. Mandela endured or suffered 27 years in prison after his 1962 arrest and 1964 life sentence for sabotage, limiting his direct leadership. He sacrificed family comfort, home, life, suffered isolation, hunger and torture alongside comrades. It means here we can add another one sentence here. Nelson Mandela was not successful, or Nelson Mandela was unable to fulfill both of his obligations ಅಂತಲೂ ಕೂಡ ನಾವು ಹೇಳ್ಬೋದು.
The apartheid government repressed dissent through violence, intimidation, and arrests, declaring Mandela an outlaw for demanding equality. Internal divisions in the anti-apartheid movement and the regime's reluctance to negotiate prolonged the struggle. Despite international isolation and boycotts, the deeply rooted system resisted change until the late 1980s. Post release negotiations with a defiant government risked civil war, demanding Mandela's unyielding commitment. So, next foremost question nodili represent the facts that are learnt about ಕೊಡವ ಪೀಪಲ್ಸ್ ಡಿಸೆಂಟ್ ಅವರ ಮೂಲದ ಬಗ್ಗೆ. ಸೆಕೆಂಡ್ ಒನ್ ಬಿ ವೈಲ್ಡ್ ಲೈಫ್, ಅಲ್ಲಿ ಯಾವ್ದು ಅನಿಮಲ್ ಏನೇನು ವೈಲ್ಡ್ ಲೈಫ್ ಇದೆ, ಅದರ ಸೀನ್ರಿ ಹೇಗಿದೆ, ಫಾರೆಸ್ಟ್ ಹೇಗಿದೆ ಅಂತ ಬರೀಬೇಕು. ಸೊ ನಾವು ದ ಸ್ಪೋರ್ಟ್ಸ್ ಇಟ್ ಆಫರ್ಸ್ ಟು ಟೂರಿಸ್ಟ್, ಅದು ಕ್ಯಾನಾಯಿಸ್ಟ್, ಮೌಂಟೇನ್ ಕ್ಲೈಂಬಿಂಗ್, ಕೆಲವು ಅವಳ ಆಟಗಳನ್ನು ಅಲ್ಲಿ ಆಡಲಿಕ್ಕಾಗ್ತದೆ. ಸೊ ಈ ಕ್ವಶನ್ ಎಲ್ಲ ನಾವು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೇವೆ ನೋಡಿ. 43 describe the childhood memories of the author's life in Goa and his fondness for breads and cakes ಅಂತ ಕೇಳಿದ್ದಾರೆ ನೋಡಿ. The author recalls his joyful childhood in Goa centered around the village baker or pader whose daily visits brought excitement and the loaf of fresh bread. Next, children woke up to the jung jung sound of the baker's bamboo stop hitting the ground as he balanced a bread basket on his head. They rushed out, often without brushing teeth, eager for the sweet bangles to eat with tea, while mid-servants collected loaves. The author cherished bread bangles and irresistible smell of loaves baked in traditional furnaces. Bread was essential daily, with varieties like bowl for marriages, sandwiches for engagements, and the cakes or bulnas for Christmas and feasts. Bakers were friends, companions, and guides in Goan society. Their plump figures signals prosperity from the profitable trade. This Portuguese influenced tradition persists, with furnaces still vital for village celebrations. So another question is, Valli enjoyed each moment of her bus ride. Quote instances from the lesson. Madam rides the bus. ಅಂತಂದರೆ ತನ್ನ ಫಸ್ಟ್ ಬಸ್ ರೈಡನ್ನು ವಲ್ಲಿ ಹೊರಗಡೆ ನೋಡೋದ್ರ ಮೂಲಕ ಹೇಗೆ ಎಂಜಾಯ್ ಮಾಡಿದ್ಲು ಅಂತ ಕೇಳಿದ್ರು ನೋಡಿ. Valli commanded the bus to stop with a tiny raised hand and climbed aboard independently, proudly paying her 30 paise fare like an adult despite the conductor's teasing offer of help. She insisted on standing to peer out the window, thrilled by the passing landscape despite warnings about bumps. She laughed heartily at a young cow scampering ahead of the bus with its tail high, gazed mesmerized at shops, hills, forests, and canal water sparkling in sunlight in town. Valli declined treats or exploration to save for her return ticket, content just riding and observing everything. Even on the way back, where a dead cow sobered her, sobered andra alisu, Valli had immersed herself fully inside like the glittering stream and green hill before that poignant moment. Poignant ಅಂದ್ರೆ ದುಃಖದ ಕ್ಷಣ ಅಂತ. ಸೊ ಲಾಸ್ಟ್ ಕ್ವಶನ್ ಏನು ಕೇಳಿದಾರೆ ನೋಡಿ ಇಲ್ಲಿ, ಹೌ ಡಸ್ ದ ಪೋಯಟ್ ಡಿಫ್ರೆನ್ಸಿಯೇಟ್ ದ ಬಿಹೇವಿಯರ್ ಆಫ್ ದ ಟೈಗರ್ ಇನ್ ದ ಜೂ ಆ್ಯಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ಇದು ಒಂಥರ ಫಿಕ್ಸ್ ಇರ್ತದೆ, ಇದು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್, ಕಂಪೇರ್ ದ ಅಟಿಟ್ಯೂಡ್ ಆಫ್ ಕಸ್ಟಾರ್ಡ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಪೈರೇಟ್ ಅಟ್ಯಾಕ್ ಅಂತ ಕೇಳಿದ್ದಾರೆ. ನೋಡಿ ಏನು ಮಾಡುತ್ತೆ ಇಲ್ಲಿ, ಫಸ್ಟ್ ನೋಡಿ ಆನ್ಸರು. ಕಸ್ಟಾರ್ಡ್ ಅಪಿಯರ್ಸ್ ಟಿಮಿಡ್ ಆ್ಯಂಡ್ ಇನ್ಸೆಕ್ಯೂರ್, ಕಾನ್ಸ್ಟೆಂಟ್ಲಿ
crying for a nice safe cage, despite his fearsome dragon appearance. Others like Belinda, Ying, Blink, and Mustard mock him as cowardly while boasting of their own bravery. When the pirate bursts in with pistol and a cutlass, everyone else flees in terror. Belinda cries for help. Mustard yelps and runs. Ink and Blink hide. Custard alone confronts the pirate. Sorry, Custard alone confronts the threat boldly, snoring like an engine, thrashing his tail like iron chains, charging like a robin at a worm, and gobbling the pirate entirely after dodging bullets. ಸೊ ಇಲ್ಲಿ ಕ್ವಶನ್ ನಂಬರ್ 11 ಏನಿರ್ತಾರೆ ರೀಡಿಂಗ್ ಪ್ಯಾಸೇಜ್ ಇರ್ತದೆ. ಇದರ ಮೇಲೆ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಪ್ಯಾಸೇಜಲ್ಲಿ ಇರುತ್ತೆ, ಅಲ್ಲೇ ಓದಿ ನೀವು ಕೂಡ ಅಲ್ಲಿ ಮಾಡ್ಬೋದು. ಸೊ ಇಲ್ಲಿ ಕೂಡ ನಾನು ಮಾಡಿದ್ದೇನೆ ಆನ್ಸರನ್ನು. ಸೊ ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಏನಿರುತ್ತೆ, ಇಲ್ಲಿ ಎಸ್ಸೆ ರೇಟಿಂಗ್ ಇರುತ್ತೆ. 2 ಎಸ್ಸೆಯನ್ನು ಕೊಟ್ಟಿರ್ತಾರೆ. ಸೊ ವಿದ್ಯಾರ್ಥಿಗಳು ಯಾವುದು ಬೇಕಾದ ಒಂದನ್ನು ಸರಿಯಾಗಿ ಮಾಹಿತಿ ಗೊತ್ತಿರುವಂಥದ್ದು ಒಂದನ್ನು ಇಲ್ಲಿ ಬರೀಬೇಕು. ಸೊ ಅದಾದಮೇಲೆ ಲೆಟರ್ ರೈಟಿಂಗ್ ಇರ್ತದೆ, ಒಂದು ಪರ್ಸನಲ್ ಇರ್ತದೆ, ಒಂದು ಪ್ರೈವೇಟ್ ಲೆಟರ್ ಇರ್ತದೆ. ಸೊ ತಮಗೆ ಯಾವುದು ಈಸಿ ಅನ್ನಿಸ್ತಲ್ಲ ಚೆನ್ನಾಗಿ ಬರೀಲಿಕ್ಕೆ ಬರುವಂಥದ್ದನ್ನು ಪ್ರೈವೇಟ್ ಬಂದರೆ ಪ್ರೈವೇಟ್ ಲೆಟ್ರನ್ನು ಅಥವಾ ಪರ್ಸನಲ್ ಲೆಟರ್ ಬಂದರೆ ಪರ್ಸನಲ್ ಲೆಟ್ರನ್ನಲ್ಲಿ ಬರೀಬೇಕು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ನಾನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ 1 ಪೇಪರ್ 1 ಅನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಮತ್ತು ಇದೇ ರೀತಿಯಾಗಿ ಮತ್ತು 2 ಮತ್ತು 3 ಅನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಲೇಟ್ ಆಗಿದೆ. ಕಾರಣ ಯಾಕಂದರೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ಪ್ರಿಪರೇಟರಿ 1 ಇತರ ಸಬ್ಜೆಕ್ಟ್ ಪೇಪರ್ಗಳನ್ನು ಬರಿತಾ ಇದ್ದರು. ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಸಪ್ಲಿಮೆಂಟ್ರಿ ಲೆಸನ್ ಇರ್ಬೋದು, ಪ್ರೋಸ್ ಇರ್ಬೋದು, ಪೋಯಟ್ರಿ ಇರ್ಬೋದು, ಬ್ಲೂ ಪ್ರಿಂಟಲ್ಲಿ ಆ ಒಂದು ಚಾಪ್ಟರ್ ಮೇಲೆ ಯಾವ ಕ್ವಶನನ್ನು ಫಿಕ್ಸ್ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಕ್ವಶನ್ಗಳನ್ನು ಫ್ರೇಮ್ ಮಾಡಿ ಎಲ್ಲ ಲೆಸನ್, ಪ್ರೋಸ್ ಮತ್ತು ಪೋಯಟ್ರಿಯನ್ನು ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಅಲ್ಲಿವರೆಗೂ ಸೊ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಸೊ ಗುಡ್ ನೈಟ್.